ಮತ್ತೊಂದು ಕಡೆ ಸೋನು ನಿಗಮ್ ಅವರ ವರ್ತನೆಯ ವಿಚಾರವಾಗಿ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಚಿತ್ರರಂಗದಿಂದ ಸೋನು ನಿಗಮ್ ಅವರನ್ನ ನಿಷೇಧಿಸಬೇಕು ಅಂತ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡದ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡಬೇಕು, ಅನ್ಯ ಭಾಷೆ ಗಾಯಕರಿಗೆ ಅವಕಾಶ ಕೊಡಬಾರದು, ಸೋನು ನಿಗಮ್ಗೆ ಅವಕಾಶವನ್ನ ನೀಡಬಾರದು, ನಟರು ಸೋನು ಹಾಡಿಗೆ ಬಾಯಾಡಿಸೋದನ್ನ ನಿಲ್ಲಿಸಬೇಕು ಅಂತ ಟೀಕೆ ಮಾಡಿದ್ದಾರೆ. ಸೋನು ನಿಗಮ್ ಅವನು ಕನ್ನಡದವನಲ್ಲ, ಅವನಿಂದ ನಾವು ಕನ್ನಡ ಆಡಿಸ್ತೀವಿ. ನಮ್ಮ ಮನೆ ಬರ ಕನ್ನಡಿಗರೇ ಆಡ್ತಕ್ಕಂಥವ್ರಿಲ್ಲ, ಕೊಡಬೇಕು. ನಾನು ಹೇಳ್ತೀನಿ, ಅದೇನು ಸೋನು ನಿಗಮ್ ಮಾತ್ರ ನೀವು ಆಡಿದ್ರೆ ನೀವು ಬಾಯಿ ಕುಣಿಸ್ತೀರಾ? ಸಿನಿಮಾ ನಟರುಗಳಿಗೆ ನಾನು ಅತ್ಯಂತ ಕಳಕೆಯಿಂದ ಹೇಳ್ತೀನಿ, ಇನ್ನು ಮುಂದೆ ಸೋನು ನಿಗಮ್ ಹಾಡು ಕೂಡ್ದು ಹಾಡನ್ನು ನೀವು ಬಾಯಿ ಆಡಿಸ್ಬಾರ್ದು. ಎರಡನೇದು, ನಿರ್ಮಾಪಕರುಗಳು ಯಾರೇ ಇರಲಿ ಸೋನು ನಿಗಮ್ ಬಹಿಷ್ಕಾರ ಹಾಕಿವನು, ಎಷ್ಟೇ ದೊಡ್ಡ ಮನುಷ್ಯನಾಗಿರಲಿ ಯಾವನೇ ಇರಲಿ ಬಹಿಷ್ಕಾರ ಹಾಕಿ. ಮತ್ತು ಉದ್ದಟತನದಿಂದ ಭಾಳ ಕೆಟ್ಟದಾಗಿ ಮಾತಾಡಿದ್ದಾನೆ. ನಿಮ್ಗೆ ಹೇಳ್ತೀನಿ, ಅದನ್ನು ಈ ಒಂದು ಸಂದರ್ಭದಲ್ಲಿ ಅವ್ನು ಮಾತಾಡಬಾರ್ದಾಗಿತ್ತು. ಭಾಳ ಕೆಟ್ಟದಾಗಿ ಮಾತಾಡಿದ್ದಾನೆ ಕನ್ನಡಿಗರ ಮೇಲೆ. ಇಡೀ ಸಮಗ್ರ ಕರ್ನಾಟಕ ಕನ್ನಡಿಗರು, ಸಾಹಿತಿಗಳು, ರಾಜಕಾರಣಿಗಳು, ಸಿನಿಮಾ ನೋಡೋರು, ಸಿನಿಮಾ ತೆಗೆಯೋರು, ಥಿಯೇಟ್ರ್ನವರು, ಎಲ್ಲರೂ ಇಡೀ ರಾಜ್ಯ ಅವನನ್ನು ಬಹಿಷ್ಕಾರ ಹಾಕಬೇಕು. ಯಾವ ಕಾರಣಕ್ಕೂ ಮುಂದೆ ಅವನಿಂದ ಬರಬಾರ್ದು, ಆಡೋದಕ್ಕೆ ಅವರಿಗೆ ಅವಕಾಶ ಕೊಡಬೇಡಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ. ಸೋನು ನಿಗಮನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಕರ್ನಾಟಕದ ಸೆಂಟ್ರಲ್ ಜೈಲಿನಲ್ಲಿ ಇಡಬೇಕು. ಎಲ್ಲೇ ಇರಲಿ, ಹೆಂಗೂ ಈಗ ಕೇಸ್ ಹಾಕಿದ್ದಾರೆ, ಕೂಡಲೇ ಅವು ಯಾವ ರಾಜ್ಯದಲ್ಲಿ ಇರಲಿ ಆ ರಾಜ್ಯದಿಂದ ಕರೆಸಿ ಅಲ್ಲಿ ಪೊಲೀಸ್ ಜೊತೆಲಿ ಮಾತಾಡಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬೆಂಗಳೂರಿನಲ್ಲಿ ಬರೀ ಕ್ಷಮಾಪಣೆ ಕೇಳಿದ್ದಲ್ಲ, ಅವು ಕಂಪ್ಲೀಟ್ ನ್ಯಾಯಾಲಯದಲ್ಲಿ ಆ ವಾದ ನಡೆದು ಜೈಲ್ ಹಾಕಲೇಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ಬಿಡುಗಡೆ ಮಾಡಬಾರ್ದು. ಸೋನು ನಿಗಮ್ ಜೈಲಿನಲ್ಲಿ ಇರಲೇಬೇಕು, ಕರ್ನಾಟಕ ಜೈಲಿನಲ್ಲಿ ಇರಬೇಕು. ಈ ಕೆಲಸನ ಸರ್ಕಾರ ಮಾಡಲೇಬೇಕು.